ಕಾರ್ಮಿಕ ಮುಖಂಡರು, ಅಖಿಲ ಭಾರತ ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ಸಿನ ಪ್ರಾದೇಶಿಕ ಸಂಯೋಜಕರು ಮತ್ತು ಅಖಿಲ ಭಾರತ ಕಾರ್ಮಿಕರ ಸಮನ್ವಯ ಸಮಿತಿಯ ರಾಷ್ಟ್ರ ಅಧ್ಯಕ್ಷರಾದಂಥ ಬೈಯಪ್ಪನಲ್ಲಿ ಡಾ. ಡಿ. ರಮೇಶ್ ರವರೇ ನಿವಾಸದಲ್ಲಿ ಕಾರ್ಮಿಕ ಮುಖಂಡರುಗಳ ಸಭೆ ನಡೆಯಿತು. ಇದೇ ಸಂದರ್ಭದಲ್ಲಿ ರಾಷ್ಟ್ರದ ಯುವ ಅಧ್ಯಕ್ಷರಾಗಿ ಸೈಯದ್ ಮೊಸಿನ್ ಅವರನ್ನು ಆಯ್ಕೆ ಮಾಡಲಾಯಿತು. ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಶ್ರೀನಿವಾಸ್ ರೆಡ್ಡಿ, ಮುಸ್ಲಿಂ ಘಟಕದ ರಾಜ್ಯ ಅಧ್ಯಕ್ಷರಾದಂತಹ ಮೊಹಮ್ಮದ್ ಅಲಿ, ಮಹಿಳಾ ಅಧ್ಯಕ್ಷರಾದಂತಹ ಛಾಯಾಗೌಡ ಮತ್ತು ಹಲವಾರು ಕಾರ್ಮಿಕ ಮುಖಂಡರುಗಳು ಭಾಗಿಯಾಗಿದ್ದರು. ಕರ್ನಾಟಕದಲ್ಲಿ ಬಹಳಷ್ಟು ವರ್ಷಗಳಿಂದ ನಾವು ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಯೋಜಿತ ಸಮಿತಿ ಎಂದ್ಬಿಟ್ಟು KPKSS ಇದನ್ನು ಕಾರ್ಮಿಕರ ಪರವಾಗಿ ನಾವು ಹೋರಾಟ, ಸಂಘಟನೆ ಮತ್ತು ಅವರಿಗೆ ರಕ್ಷಣೆ ಕೊಡೋ ನಿಟ್ಟಿನಲ್ಲಿ ಮತ್ತು ಅವರಿಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಕೊಡಿಸೋ ಮೂಲಕವಾಗಿ ನಾವು ಭಾಳಷ್ಟು ವರ್ಷಗಳಿಂದ ನಾವು ಒಂದು ಸಂಘಟನೆಯನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಅಖಿಲ ಭಾರತ ಕಾರ್ಮಿಕರ ಸಮನ್ವಯ ಸಮಿತಿ ಅಂದರೆ ಆಲ್ ಇಂಡಿಯಾ ವರ್ಕರ್ಸ್ ಕೋಆರ್ಡಿನೇಷನ್ ಕಮಿಟಿ ಮಾಡಿ ಇವತ್ತು ಅದು ಕೂಡ ಭಾಳ ಯಶಸ್ವಿಯಾಗಿ ಬೇರೆ ಬೇರೆ ರಾಜ್ಯಗಳಿಂದ ರಾಜ್ಯದ ಅಧ್ಯಕ್ಷರುಗಳು ಮಾಡಿ ನೇಮಕ ಮಾಡಿ ಆ ರಾಜ್ಯಗಳಲ್ಲಿ ಭಾಳ ಯಶಸ್ವಿಯಾಗಿ ಸಂಘಟನೆ ನಡೀತಾ ಇದೆ. ಅವತ್ತು ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲಿ ಯುವ ನಾಯಕರು, ಯುವ ಅಧ್ಯಕ್ಷರಾಗಿ ನಮ್ಮ ಸೈಯದ್ ಮೊಹಸಿನ್ ಅವರು ನಮ್ಮ ಹಿರಿಯ ಮುಖಂಡರಾದಂಥ ಮಾಜಿ ರೈಲ್ವೆ ಮಂತ್ರಿಗಳು ಆದಂಥ ಸನ್ಮಾನ್ಯ ಜಾಫರ್ ಶರೀಫ್ ಜಿ ಅವರು ರಾಷ್ಟ್ರ ಮಟ್ಟದಲ್ಲಿ ನಾಯಕತ್ವವನ್ನು ಭಾಳ ಒಂದು ದೀರ್ಘಕಾಲವಾಗಿ ಅವರು ಬಹಳ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡವರು. ಅವರ ಒಂದು ಮೊಮ್ಮಗನಾದಂಥ ಇವತ್ತು ಶ್ರೀ ಸೈಯದ್ ಮೊಹಸಿನ್ ಅವರಿಗೆ ಇದರಲ್ಲಿ ಒಂದು ಯೂತ್ ವಿಂಗ್ ನ್ಯಾಷನಲ್ ಚೇರ್ಮನ್ ಅಂದರೆ ರಾಷ್ಟ್ರದ ಯುವ ಅಧ್ಯಕ್ಷರಾಗಿ ಇವತ್ತು ನೇಮಕಗೊಂಡು ಆ ಒಂದು ಕಾರ್ಯಕ್ರಮ ಕೂಡ ಇತ್ತು. ಸೊ ಇವತ್ತು ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ನಡೀತು. ಬಹಳ fortunate to have met such a wonderful man with such extensive experience who has worked with the labor cell and with the workers, that is his grassroots. And also he has a wonderful team of people who are likewise, who have such vast experiences of 30-40 years of working in the public sector and private sector likewise. They have shared a lot of the challenges and problems that the labor class and the workers face across the country. So, and like I mentioned earlier, that India is known for its youth population, which is actually the sector that is moving into the working class. So, having entrusted a youth responsibility, I understand the kind of monumental task that is there ahead in terms of fighting for the rights and the aspirations of the working class of our country. I look forward to having such vast experiences of everyone to actually have. ನಮ್ಮ ಬೈಕ್ನಲ್ಲಿ ಡಾಕ್ಟರ್ ರಮೇಶ್ ಅವರು ಆಲ್ ಇಂಡಿಯಾ ವರ್ಕರ್ಸ್ ಕೋಆರ್ಡಿನೇಷನ್ ಕಮಿಟಿ ಒಂದು ಫಸ್ಟ್ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಇವತ್ತು ಶುರು ಮಾಡಿದ್ದಾರೆ. ಇವತ್ತು ನಮ್ಮ ಬೈಕ್ನಲ್ಲಿ ರಮೇಶ್ ಅವರು ಮುಖ್ಯವಾಗಿ ಯೂತ್ ಪ್ರೆಸಿಡೆಂಟ್, ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಿದ್ದಾರೆ. ನಮ್ಮ ಹಳೆಯ ಹಿರಿಯರಾದ ಯೂನಿಯನ್ ರೈಲ್ವೆ ಮಿನಿಸ್ಟರ್ ಆದ ಜಾಫರ್ ಶರೀಫ್ ಹೊಸಲಿನ ಮಾಡಿದ್ದಾರೆ ಮತ್ತು ಸ್ಟೇಟ್ ಅಧ್ಯಕ್ಷರಾಗಿ ಬಹಳ ಪ್ರಬಲವಾದ ಒಬ್ಬ ಕಾರ್ಮಿಕ ನಾಯಕ ಬೆಮ್ಮೆಲ್ 40 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿರುವ ಶ್ರೀನಿವಾಸ್ ರೆಡ್ಡಿ ಅವರನ್ನು ರಾಜ್ಯ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಈ ಒಂದು ವಿಚಾರದಲ್ಲಿ ಡಾಕ್ಟರ್ ರಮೇಶ್ ಅವರು ಈ ಕಾರ್ಮಿಕ ಒಂದು ಸಂಘಟನೆಯಲ್ಲಿ ಅವರಿಗೆ ಬಹಳ ಅನುಭವ ಇದೆ. ಒಂದು 30 ವರ್ಷಗಳಿಂದ ಈ ಕಾರ್ಮಿಕರ ವಿಚಾರಗಳಲ್ಲಿ ಲೇಬರ್ ಸೆಲ್ಲಿಂದ INTUCಯಿಂದ ಅನ್ಆರ್ಗನೈಸ್ ಸೆಕ್ಟರ್ ಆಲ್ ಇಂಡಿಯಾ ಲೆವೆಲಲ್ಲಿ ಸೌತ್ ಇಂಡಿಯಾ ಝೋನ್ ಕೋಆರ್ಡಿನೇಷನ್ ಕಮಿಟಿ ಮೆಂಬರ್ ಆಗಿ ಇನ್ಚಾರ್ಜಲ್ಲಿ ಅವರೇ ಇದ್ದಾರೆ. ಅದರಿಂದ ಬಹಳ ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಕಾರ್ಮಿಕರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಈ ಒಂದು ಕಂಪನಿಯನ್ನು ಇವತ್ತು ಶುರು ಮಾಡಿದ್ದಾರೆ. ಈ ವಿಚಾರದಲ್ಲಿ ನಾನು INTUC ಸ್ಟೇಟ್
ಪ್ರೆಸಿಡೆಂಟ್ ವಿನಯ್ ಬಾಬು ಮತ್ತು ಇಲ್ಲಿ ನಮ್ಮ ತುಂಬ ಆತ್ಮೀಯರಾದ ವಿಶ್ವನಾಥ್ ಲೇಬರ್ ಸೆಲ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮೆಲ್ಲರ ಒಂದು ಸಹಕಾರ ಮತ್ತು ಎಲ್ಲ ವಿಚಾರಗಳ ಜೊತೆಯಲ್ಲಿರ್ತೀವಿ ಅಂತ ಒಂದು ಮಾತನ್ನ ಇವತ್ತು ನಾವು ಪ್ರಮಾಣ ಮಾಡ್ತಾ ಇದ್ದೀವಿ. ಈ ದಿವಸ ಆಲ್ ಇಂಡಿಯಾ ವರ್ಕರ್ಸ್ ಕೋಆರ್ಡಿನೇಷನ್ ಕಮಿಟಿನ ರಾಷ್ಟ್ರ ಅಧ್ಯಕ್ಷರಾದ ಶ್ರೀಮಾನ್ ರಮೇಶ್ ಜಿ ಅವರು, ಡಾಕ್ಟರ್ ರಮೇಶ್ ಅವರು ಇವತ್ತು ಹೊಸದಾಗಿ ನೂತನವಾಗಿ ಒಂದು ಮೌಜ್ ಅವರನ್ನು ಆಲ್ ಇಂಡಿಯಾ ವರ್ಕರ್ಸ್ ಕೋಆರ್ಡಿನೇಷನ್ ಕಮಿಟಿಗೆ ಯುವ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಹಾಗೂ ಕರ್ನಾಟಕ ಪ್ರದೇಶ ರಾಜ್ಯಕ್ಕೆ ಶ್ರೀಮಾನ್ ಶ್ರೀನಿವಾಸ್ ರೆಡ್ಡಿ ಅವರು ನಮ್ಮ ಕಾರ್ಮಿಕ ಕೆಪಿಸಿಸಿ ಕಾರ್ಮಿಕ ವಿಭಾಗದಿಂದ ಬಂದಿರೋರು, ಅವರನ್ನು ನೇಮಕ ಮಾಡಿದ್ದಾರೆ. ಮೊಹಮ್ಮದ್ ಅಲಿ ಅವರು ಮೈನಾರಿಟಿ ಡಿಪಾರ್ಟ್ಮೆಂಟ್ಗೂ ಹಾಗೂ ಛಾಯಾದೇವಿ ಅವರನ್ನ ಮಹಿಳಾ ಘಟನೆ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಎಲ್ಲರಿಗೂ ಪೂರ್ವದ ಸ್ವಾಗತವನ್ನು ಬಯಸ್ತೀನಿ. ಇವತ್ತು ದಿವಸ ನಾವೆಲ್ಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದಿಂದ ಬಂದಿರೋರು, ಶ್ರೀಮಾನ್ ರಮೇಶ್ ಆಗಲಿ, ವಿನಯ್ ಬಾಬು ಅವರು, ನಾವು ಮತ್ತೆ ನಾರಾಯಣ ಸ್ವಾಮಿ, ಶ್ರೀನಿವಾಸ್ ರೆಡ್ಡಿ ಆಗಿ ಎಲ್ಲರೂ, ನಾವು ಛಾಯಾ ರೆಡ್ಡಿ ಅವರೆಲ್ಲ ನಾವೆಲ್ಲ ಕಾರ್ಮಿಕ ವಿಭಾಗದಲ್ಲಿ ಬಂದಿರೋರು. ಇವತ್ತುವರೆಗೂ ನಾವು ಎಲ್ಲ ತರ ಹೋರಾಟಗಳು ಮಾಡೋಕ್ಕಾಗಲಿ ಎಲ್ಲ ನಾಟಿ ದೇಶಕ್ಕೋಸ್ಕರ ಈಗ ಇವತ್ತು ದಿವಸ ನಾವು ಶ್ರೀಮಾನ್ ಡಾಕ್ಟರ್ ರಮೇಶ್ ಅವರು ಎಷ್ಟು ಮಟ್ಟಕ್ಕೆ ಅವರು ಕಾರ್ಮಿಕರ ಪರವಾಗಿ ಹೋರಾಟ ಮಾಡಕ್ಕೆ ತಯಾರಾಗಿದ್ದಾರೆ ಅನ್ನೋದು ಹೇಳಕ್ಕೆ ಸಾಧ್ಯನೇ ಇಲ್ಲ. ಟೋಟಲಿ ಹ್ಯಾಸ್ ಬೀನ್ ಇನ್ವಾಲ್ವ್ ಇನ್ ಸೆಲ್ಫ್ ವರ್ಕರ್ಸ್. ಕಾರ್ಮಿಕರು ಎಂತ ತರ ಕಾರ್ಮಿಕರು ಇದ್ರೇನೋ, ಆ ಕಾರ್ಮಿಕರದ ಸಮಸ್ಯೆ ಏನೇ ಇದ್ರೇನೋ ಅದು ಪರಿಗಣನೆ ಮಾಡಕ್ಕೆ ಎಷ್ಟು ಮಟ್ಟಕ್ಕೆ ಹೋಗ್ಬೇಕು ಅಷ್ಟು ಮಟ್ಟಕ್ಕೆ ಅವರು ಕೆಳಗೆ ಹೋಗೋಕ್ಕೂ ತಯಾರಾಗಿದ್ದಾರೆ.